ಹಲೋ ಎರಿವನ್, ನಾನು ಸಂತೋರ್ತವ್ರು. ನಮಗೂ ಮತ್ತು ಕೇರಳಕ್ಕೂ ಒಂದು ಯಾವುದಾದ್ರೂ ಒಂದು ಸಮಸ್ಯೆ ಇದೆ ಅಥವಾ ಯಾವುದಾದ್ರೂ ಒಂದು ವಿಚಾರದಲ್ಲಿ ಕಿರಿಕಿದೆ ಅಂದರೆ ಅದು ಭಾಷೆಯ ವಿಚಾರದಲ್ಲಿ. ಅದು ಎಲ್ಲಿ ಅಂದರೆ ಕಾಸರಗೋಡಿನಲ್ಲಿ ಮತ್ತು ಮಂಜೇಶ್ವರದಲ್ಲಿ ನಮಗೂ ಮತ್ತು ಕೇರಳಕ್ಕೂ ಇರುವಂತಹ ಒಂದು ಸಮಸ್ಯೆ ಏನಂದರೆ ಮಲಯಾಳಂ ವಿಚಾರ. ಅಂದರೆ ಕನ್ನಡ ಬಿಟ್ಟು ಮಲಯಾಳಂನ ಮಾತಾಡಿ ಅನ್ನುವಂತಹ ಒಂದು ಹೇರಿಕೆ ಇದೆಯಲ್ಲ, ಇದೇ ವಿಚಾರವಾಗಿ ನಮಗೂ ಮತ್ತು ಕೇರಳಕ್ಕೂ ಇರುವಂತಹ ಒಂದು ಕಿರಿಕು. ಇನ್ನೊಂದು ವಿಚಾರ ಏನಂದರೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೀವು ಮುಂಚೆನೇ ನೋಡಿದ್ರೆ, ಆ ಮೂವಿಯಲ್ಲಿ ಪ್ರತಿಯೊಬ್ಬರು ಕೂಡ ನೋಡಿದರೆ, ಅಲ್ಲಿ ಕನ್ನಡ ಶಾಲೆಗಳನ್ನು ಹೇಗೆ ಮುಚ್ಚಬೇಕು, ಕನ್ನಡ ಶಾಲೆಗಳನ್ನು ಇಲ್ಲಿ ಇದ್ದಂಥವ್ರನ್ನ ಬೇರೆ ಕಡೆ ಕಳಿಸ್ಬೇಕು. ಅಂದರೆ ಕನ್ನಡ ಇಲ್ಲಿ ಸ್ಕೂಲ್ಗಳನ್ನು ಮುಚ್ಚಿ ಅವರು ಇಲ್ಲಿ ಇರಬೇಕು, ಅಂದರೆ ಮಲಯಾಳಂನ ಕಲಿತು ಇಲ್ಲೇ ಇರಬೇಕು, ಅಥವಾ ಅವರು ಮಲಯಾಳಂನ ಕಲಿಯಲ್ಲ ಅಂತಂದರೆ ಅವರು ಇಲ್ಲಿಂದ ಬೇರೆ ಕಡೆ ವಲಸೆ ಹೋಗಬೇಕು ಅನ್ನೋಂಥದ್ದು ಈ ಕೇರಳ ಸರ್ಕಾರ ತಗೊಂಡಿರುವಂತಹ ಕೆಲವೊಂದು ನಿರ್ಧಾರಗಳು. ಅದೇ ಕಾರಣಕ್ಕೆ ಇವತ್ತು ಇಡೀ ರಾಜ್ಯಾದ್ಯಂತ ಅಂದರೆ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಅದ್ರ ಬಗ್ಗೆ ಟ್ವೀಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಕೂಡ ಮಾತಾಡಿದ್ದಾರೆ, ಅಷ್ಟೇ ವಿರೋಧ ಪಕ್ಷ ನಾಯಕ ಆಗಿರ್ತಕ್ಕಂತಹ ಆರ್ ಅಶೋಕ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನು ಈ ವಿಚಾರ, ಯಾಕೆ ಈ ರೀತಿ ಇಷ್ಟೆಲ್ಲ ಸುದ್ದಿ ಮಾಡ್ತಾ ಇದೆ ಅಂತ ನೋಡ್ತಾ ಹೋದಾದರೆ, ಮೊದಲಿಗೆ ಹೇಳ್ಬಿಡ್ತೀನಿ ನೋಡಿ, ನಮಗೂ ಅವ್ರಿಗೆ ಇರುವಂಥದ್ದು ಭಾಷೆ ವಿಚಾರ. ನಿಮ್ಗೆ ಗೊತ್ತಿದೆ, ಮಲಯಾಳಿಗಳು ಏನೇ ಇದ್ದರೂ ಕೂಡ ಬೆಂಗಳೂರಿಗೆ ಬರ್ತಾರೆ. ಅಂದರೆ ಬೆಂಗಳೂರು ಅಂದರೆ ಅವ್ರಿಗೆ ತುಂಬಾ ಫೇವ್ರೇಟು. ಈ ಮಲಯಾಳಂ ಎಷ್ಟೋ ಫಿಲ್ಮ್ಗಳು ಕೂಡ ಈ ಬೆಂಗಳೂರಿನಲ್ಲೇ ಶೂಟ್ ಆಗಿದೆ. ಬೆಂಗಳೂರಿಗೆ ಬಂದು ಅವ್ರು ಹೆಚ್ಚಾಗಿ ಯಾವುದೇ ಮೂವಿ ಮಾಡಿದ್ರು ಬೆಂಗಳೂರಿಗೆ ಒಂದು ಶಾರ್ಟ್ ಅವರು ಇದ್ದೇ ಇಟ್ಟಿರ್ತಾರೆ. ಆ ಮಟ್ಟಿಗೆ ಅವರಿಗೆ ಬೆಂಗಳೂರು ಪ್ರೀತಿ. ಆದರೆ ಈ ಬೆಂಗಳೂರಿನಲ್ಲಿರ್ತಕ್ಕಂತಹ ಕನ್ನಡ ಅವರಿಗೆ ಬೇಡ ಮತ್ತು ಅಲ್ಲಿರ್ತಕ್ಕಂತಹ ಕನ್ನಡಿಗರು ಅವರಿಗೆ ಬೇಡ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಾಕಷ್ಟು ಟೈಮಿಂದ ನೀವು ನೋಡ್ತಾ ಇದ್ದಾರೆ ಕಾಸರಗೋಡು ಮತ್ತು ಮಂಜೇಶ್ವರ ಎಷ್ಟು ಕನ್ನಡಿಗರ ಮೇಲೆ ಈ ಮಲಯಾಳಂ ಅನ್ನುವಂತಹ ಒಂದು ಹೇರಿಕೆಯನ್ನು ಹೇರ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ಈ ವಿಚಾರವಾಗಿ ಇದಕ್ಕಿಂತ ಮುಂಚೆನೇ ಮಸೂದೆಗಳನ್ನು ಮಂಡಿಸಬೇಕು ಅಂತ ಹೇಳ್ಕೊಂಡು ಕೇರಳ ಸರ್ಕಾರ ತೀರ್ಮಾನ ತಗೊಂಡಿತ್ತೆ. ಯಾವ ರೀತಿ ಅಂದರೆ, ಕೇರಳದಲ್ಲಿ ಮಲಯಾಳಂನ ಕಡ್ಡಾಯಗೊಳಿಸ್ಬೇಕಂದ್ರೆ 1ರಿಂದ 10ನೇ ತರಗತಿವರೆಗೂ ಎಲ್ಲರಿಗೂ ಕೂಡ ಮಲಯಾಳಂನ ಸರ್ಕಾರಿ ಶಾಲೆಗಳಲ್ಲೂ ಕೂಡ, ಅಂದರೆ ಕನ್ನಡ ಮಾಧ್ಯಮ ಇರತಕ್ಕಂತಹ ಕನ್ನಡ ಇರತಕ್ಕಂಥ ಶಾಲೆಗಳಲ್ಲೂ ಕೂಡ ಈ ಮಲಯಾಳಂನ ಕಡ್ಡಾಯಗೊಳಿಸಬೇಕು ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡಿದ್ದಾರೆ. ಸುಮಾರು 140ಕ್ಕಿಂತ ಹೆಚ್ಚಿನ ಶಾಲೆಗಳು, ಅಂದರೆ ಕನ್ನಡ ಶಾಲೆಗಳು ಮತ್ತು 2 ಕಾಲೇಜುಗಳು ಕೂಡ ಕೇರಳದಲ್ಲಿದ್ದಾವೆ. ಇಂತಹ ಟೈಮ್ನಲ್ಲೂ ಕೂಡ ಈ ನಿರ್ಧಾರವನ್ನು ಕೇರಳ ಸರ್ಕಾರ ತಗೊಂಡಿದೆ. ಗೊತ್ತಿಲ್ಲ ಇದನ್ನು ಎಲ್ಲಿಗೆ ಹೋಗಿ ತಲುಪುತ್ತೋ ಅಂತ. ನಿಮಗೆ ಇದ್ರ ಬಗ್ಗೆ ಏನಾದರೂ ಇನ್ನೂ ಜಾಸ್ತಿ ಏನಾದರೂ ಗೊತ್ತಿದೆ ಕೆಳಗೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ನ ತಿಳಿಸಿ. ನೀವು ಇನ್ನೂ ಚಾನಲ್ಗೆ ಹೊಸಬರಾಗಿದೆ, ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.